ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಂಗಾವತಿ, ಕೊಪ್ಪಳ ಜಿಲ್ಲಾ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಉದ್ಘಾಟನೆ ಹಾಗೂ ರೆಡ್ ಕ್ರಾಸ್ ಘಟಕ ಉದ್ಘಾಟನೆ ಹಾಗೂ ರಕ್ತ ಪರೀಕ್ಷಾ ಶಿಬಿರ ಕಾರ್ಯಕ್ರಮದಲ್ಲಿ ನಿರುಪಾದಿ ಬೋವಿ ಅವರು 60 ಬಾರಿ ರಕ್ತದಾನ ಮಾಡಿ ನೂರಾರು ಜೀವಗಳು ಉಳಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಮತ್ತು ರಕ್ತದ ಗುಂಪಿನ ಹೆಸರುಗಳು ಪರಿಚಯಿಸಿದರು. ಮೊಟ್ಟಮೊದಲಿಗೆ ರಕ್ತದಾನ ಬಳಗ ಗಂಗಾವತಿ ರಕ್ತದಾನ ಬಳಗ ಅಂತ ಮಾಡಿದ್ವಿ. ಅದಾದ ನಂತರ ಮತ್ತೆ ಮುಂದೆ ಬೇರೆ ಬೇರೆ ರಕ್ತದಾನ ಗ್ರೂಪ್ಗಳ ವಾಟ್ಸಪ್ ಗ್ರೂಪ್ಗಳನ್ನ ಸ್ಟಾರ್ಟ್ ಆಯ್ತು. ಒಬ್ಬ ರಕ್ತದಾನ ಮಾಡೋದ್ರಿಂದ ನೀವು ಎದುರಿಸಬಹುದು, ನಾವು ರಕ್ತ ಕೊಟ್ಬಿಟ್ರೆ ನಮ್ಗೆ ಏನಾಗ್ತದೆ ಏನಿಲ್ಲ ಅಂತ ಹೇಳ್ತಾರೆ. ನಿಮ್ಮ 350 ml ಅಥವಾ 400 ml ರಕ್ತನ ನೀವು ಡ್ರಾ ಮಾಡಿದಾಗ ನಿಮ್ಮ ರಕ್ತ ವಾಪಸ್ ನಿಮ್ಮ ದೇಹದಿಂದ ತೆಗೆದಿರುವಂತ ರಕ್ತ ಮತ್ತೆ ರೆಡಿ ಆಗ್ತದೆ. ಕೇವಲ 3 ತಾಸು ಮಾತ್ರ, ನನಗೆ ತಿಳಿದಿರೋ ಮಟ್ಟಿಗೆ 3 ತಾಸಲ್ಲಿ ಮತ್ತೆ ನಿಮ್ಮ ರಕ್ತ ಬಾಡಿಯಲ್ಲಿ ಶೇಖರಣೆ ಆಗುತ್ತೆ. ಆದ್ರೆ ಹಿಮೋಗ್ಲೋಬಿನ್ ಬೆಳಿಬೇಕಾದ್ರೆ 3 ತಿಂಗಳು ಟೈಮ್ ಬೇಕು. ಅದು ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ಗೋಪಿ ರಕ್ತ ಬಂಡಗಳು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಹೆಚ್ಚಿನ. ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ಇದೆ. ಯಾವುದೇ ಕಾರಣಕ್ಕೂ ರಕ್ತ ದಾನ ಮಾಡೋದಕ್ಕೆ ಯಾರು ಎದುರಬೇಕಾದ ಅವಶ್ಯಕತೆ ಇಲ್ಲ. ನಾನು ಸುಮಾರು 17 ವರ್ಷದಿಂದ 60 ಬಾರಿ ಕೊಟ್ಟಿದ್ದೀನಿ. ಒಂದು 75 ಬಾರಿ ದಾಟಬೇಕು ಆಯ್ತು. ಲಾಕ್ಡೌನ್ ಅಲ್ಲಿ ಮತ್ತೆ ನನಗೆ ಸಣ್ಣ ಪುಟ್ಟ ಆಪರೇಷನ್ ಆಟೋಮೇಲೆ ನಾನು ರಕ್ತದಾನ ಮಾಡಿಲ್ಲ. ಅದರಿಂದ ನಾನು ಇವಾಗ 60 ಬಾರಿ ಕ್ಲೋಸ್ ಆಗಿದೆ. ಯಾವುದೇ ಕಾರಣಕ್ಕೂ 18 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು, ಪುರುಷರು 3 ತಿಂಗಳಿಗೊಮ್ಮೆ, ಮಹಿಳೆಯರು 4 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಆರೋಗ್ಯವಂತ ಯುವಕರು ಕಡ್ಡಾಯವಾಗಿ ಮಾಡಬೇಕದು. ಯಾವುದೇ ಬದಲಾವಣೆ ಆಗೋದಿಲ್ಲ. ಏನು ಸ್ವಲ್ಪ ಕೆಲವರು ದಪ್ಪ ಆಗ್ತಾರೆ, ಏನಂದ್ರೆ ಹೊಸ ರಕ್ತ ಬರೋದ್ರಿಂದ ದಪ್ಪ ಆಗ್ತಾರೆ. ಕೆಲವರು ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತಗೊಂಡ್ರೆ ವೀಕ್ ಆಗ್ತದೆ. ನ್ಯಾಚುರೇಷನ್ ಆದಾಗ ರಕ್ತದಾನ ಅವಶ್ಯಕತೆ ಇತ್ತ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ದು ಆಲ್ರೆಡಿ ಯಾವಾಗಲೂ ನಮ್ದು 14.6 ಅಥವಾ 15.8 HP ಇರುವಂಥದ್ದು. ಇವಾಗ ಕೂಡ 16.8 ಇದೆ. ಆದ್ದರಿಂದ ಪ್ರತಿ 3 ತಿಂಗಳಿಗೆ ಕೊಡೋದ್ರಿಂದ ನಿಮ್ಮ SP ಹಿಮೋಗ್ಲೋಬಿನ್ ನಿಮ್ಮ ದೇಹದಲ್ಲಿ ಒಂದು 12.6ಕ್ಕಿಂತ ಜಾಸ್ತಿ ಇದ್ದಾಗ 3 ತಿಂಗಳನ್ನು ಕಂಪಲ್ಸರಿ ಕೊಡಬಹುದು. 12.6ಕ್ಕಿಂತ ಕಡಿಮೆ ಆದಾಗ ಯಾವುದೇ ಬ್ಲಡ್ ಬ್ಯಾಂಕ್ ಅಲ್ಲಿ ನಿಮ್ಮ ರಕ್ತನ ತೆಗೆದುಕೊಳ್ಳೋದಿಲ್ಲ. ದಯವಿಟ್ಟು 18 ವರ್ಷ ಮೇಲ್ಪಟ್ಟಂತವರು ಯಾರಾದರೂ ಯಾವ ಟೈಮಲ್ಲಿ ಬೇಕಾದ್ರೂ 3 ತಿಂಗಳಾದ ನಂತರ ಯಾವ ಬೇಕಾದ್ರೂ ಯಾವುದೇ ಪೇಷಂಟ್ಗೆ ಈಗ ಇಮಿಡಿಯೇಟ್ ಆಗಿ ವಾಟ್ಸಪ್ ಅಲ್ಲಿ ಸುಮಾರು ಗ್ರೂಪ್ಗಳಿದ್ದಾರೆ. ನೀವು ಬೇಕಾದ್ರೆ ಗ್ರೂಪ್ ಅಂತ ಸೇರಿಸಬಹುದು. ಅದರಲ್ಲಿ ಯಾವ ರೀತಿ ಮೆಸೇಜ್ ಬೇಕಾವನ್ನು ನೀವು ವಿಚಾರ ಮಾಡಿ ನೋಡ್ಬಿಟ್ಟು ನೀವು ಡೊನೇಟ್ ಮಾಡಬಹುದು. ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್, ಅದಾದ ನಂತರ ಎ ಪಾಸಿಟಿವ್, AB ಪಾಸಿಟಿವ್, AB ನೆಗೆಟಿವ್, ಎ ನೆಗೆಟಿವ್, ಬಿ ನೆಗೆಟಿವ್, ಓ ಪಾಸಿಟಿವ್, ಓ ನೆಗೆಟಿವ್, ಅದಾದ ನಂತರ ಬಾಂಬೆ ಗ್ರೂಪ್ ಅಂತ ಹೇಳ್ತಾರೆ. ಇದು 10,000ಕ್ಕೆ 1 ಅಥವಾ 20,000ಕ್ಕೆ 1. ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂತದ್ದು 2 ರಿಂದ 3 ಜನ ಮಾತ್ರ. ಉತ್ತರ ಕರ್ನಾಟಕದಲ್ಲಿ ಇಡೀ ನಮ್ಮ ಅಂದ್ರೆ ಈಗ ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಿದ್ವಿ. ಈ ಭಾಗದಲ್ಲಿ ಇರುವಂತದ್ದು ಟೋಟಲ್ 7 ಜಿಲ್ಲೆಗಳ ಪ್ರಕಾರ 16 ಮಂದಿ ಮಾತ್ರ ಇರುವಂತದ್ದು. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 16 ಜನ. ಇದರ ಜೊತೆಯಲ್ಲಿ ಮತ್ತೆ ಆಸ್ಪತ್ರೆಗಳಲ್ಲಿ ಬರೀತಾರೆ ಬ್ಲಡ್ ಗ್ರೂಪ್ಗಳ ಯಾವ ತರ ಬೇಕಂತ ಹೇಳ್ತಾರೆ. ಪ್ಯಾಕೆಟ್ ಸೆಲ್ಸ್, ರೆಡ್ ಸೆಲ್ಸ್, ಪೆಟಲೆಟ್, ವೈಟ್ ಪ್ಯಾಕೆಟ್ ಸೆಲ್ಸ್, ಆಮೇಲೆ ಓಲ್ ಬ್ಲಡ್ ಅಂದ್ರೆ ಈಗ ಡ್ರಾ ಮಾಡಿದ ತಕ್ಷಣನೇ ಈಗ ಪೇಷಂಟ್ಗೆ ಡೊನೇಟ್ ಮಾಡುವಂಥದ್ದು. ಪ್ಯಾಕೆಟ್ ಸೆಲ್ಸ್ ಅಂದ್ರೆ 450 ml ತೆಗಿತಾರೆ, ಅದರಲ್ಲಿ ನಿಮ್ಮನ್ನ ಫಿಲ್ಟರ್ ಮಾಡಿಬಿಟ್ಟು ಕೊಡ್ತಾರೆ. ಪೆಟಲೆಟ್ಸ್ ಬಂದ್ಬಿಟ್ಟು ಅದು ಕೂಡ ಅದೇ ತರ ಫಿಲ್ಟರ್ ಮಾಡಿ ಕೊಡ್ತಾರೆ. ಈ ತರ ಬ್ಲಡ್ ಗ್ರೂಪ್ಗಳು ಇರುತ್ತೆ. ಆಮೇಲೆ ಹಾಸ್ಪಿಟಲ್ ಕೆಲವೊಂದು ಇದಿರುತ್ತೆ. ಆಮೇಲೆ SDP ಅಂತ ಒಂದು ಕೇಳ್ತಾರೆ. ಇದಕ್ಕೆ ಹೇಳಿದ್ರೆ SDP ಅಂದ್ರೆ ಸಿಂಗಲ್ ಡೋನರ್ ಪ್ಲೇಟೆಲೆಟ್, ಇದು ಒಂದು ಗ್ರೂಪ್ ಇದೆ. ಈ ತರ ಬ್ಲಡ್ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಆದ್ರೆ ಸ್ವಲ್ಪ ಆದಷ್ಟು ನಿಮ್ಮ ಗ್ರೂಪ್ಗಳನ್ನ ನೀವು ಆದಷ್ಟು ಮೊಬೈಲ್ ನಲ್ಲಿ ಸೇವ್ ಮಾಡಿಕೊಳ್ಳಿ. ನೀವು ಫ್ರೆಂಡ್ಸ್ ಸೇವ್ ಮಾಡಿಕೊಳ್ಳಿ. ನಿಮ್ಮ 15 ವರ್ಷ ತುಂಬಿದ ನಂತರ 19 ವರ್ಷಕ್ಕೆ ಕಾಲಿಟ್ಟಾಗ ನೀವು ರಕ್ತದಾನ ಮಾಡುವಾಗ ಅಥವಾ ಯಾರಾದರೂ ನಿಮಗೆ ಸ್ನೇಹಿತರು ಬೇರೆ ಯಾರಾದರೂ ನಿಮಗೆ ಕರೆ ಮಾಡಿದಾಗ ಯಾವುದೇ ಹಿಂಜರಿಕೆ ಇಲ್ಲದೆ ರಕ್ತದಾನವನ್ನು ಮಾಡಬಹುದು. ಇಷ್ಟೇ.
ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.